ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ನಲ್ಲಿ BA ಥರ್ಡ್ ಸೆಮ್ಮಿನ QT ಪೇಪರಿನ ಇದು 3ನೇ ಸೆಷನ್. ಇದರಲ್ಲಿ ನಾನು ಈಗಾಗಲೇ ಹಿಂದೆ ಹೇಳಿರುವ 2 ಪದಗಳನ್ನು ನೆನಪಿಟ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಒಂದು ಬೇಡಿಕೆ ಬಿಂಬಕ, ಮತ್ತೊಂದು ನೀಡಿಕೆ ಬಿಂಬಕ. ನೀಡಿಕೆ ಬಿಂಬಕನ ಮತ್ತೊಂದು ಹೆಸರಿನಿಂದ ಕರೆದೆ ಪೂರೈಕೆ ಬಿಂಬಕ. ಅವು ಎರಡನ್ನ ನೆನಪಿಟ್ಕೊಡ್ರಿ ಅಂತ ಕಳೆದ ಸೆಷನ್ನಲ್ಲಿ ನಾನು ನಿಮ್ಮನ್ನು ಎಚ್ಚರಿಸಿದ್ದೆ. ಈಗ ಆ ಬೇಡಿಕೆ ಬಿಂಬಕವನ್ನು ಮತ್ತು ನೀಡಿಕೆ ಬಿಂಬಕವನ್ನು ಎರಡನ್ನ ಉಪಯೋಗಿಸಿಕೊಂಡು ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಸಮತೋಲನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. 10 ಮಾರ್ಕ್ಸಿಗೆ ಕೇಳ್ತಾನೆ ಮಕ್ಕಳೇ. ತುಂಬ ಈಸಿಯಾಗಿರುವಂಥದ್ದು. ಸ್ವಲ್ಪ ನಿಧಾನವಾಗಿ ನೋಡ್ತಾ ಹೋಗ್ರಿ. ನೀವು ಅದನ್ನು ಒಂದು ಸಾರಿ ನೋಡಿದ್ದೆ ಮತ್ತೆ ಕೊನೆಗೆ ಒಂದು ಲೆಕ್ಕವನ್ನು ಕೊಡ್ತೀನಿ, ಅದನ್ನು ಮನೆಯಲ್ಲಿ ಮಾಡಿ ನೋಡಿ. ಮತ್ತು ಅದರ ಉತ್ತರಗಳನ್ನು ನನಗೆ ಫೋನ್ ಮುಖಾಂತರ ಹೇಳಿ. ಎಲ್ಲಿ ನಿಮಗೆ ಅನುಮಾನ ಇದೆ ಮತ್ತೆ ವಿಡಿಯೋನ ಹಾಕ್ಕೊಂಡು ನೋಡಿ. ಅಲ್ಲಿಗೂ ನಿಮಗೆ ಡೌಟ್ಸ್ ಕ್ಲಿಯರ್ ಆಗಲಿಲ್ಲ ಅಂದರೆ ಚಿಂತೆ ಮಾಡಬೇಡಿ, ನಾನು ಮತ್ತೊಮ್ಮೆ ಹೊಸದಾಗಿ ವಿಡಿಯೋ ಎಲ್ಲಿ ಡೌಟ್ ಇದೆ, ನೀವು ಏನನ್ನು ಕೇಳಿದ್ದೀರಿ ಅನ್ನೋದನ್ನು ಹೇಳ್ತಾ ಅದನ್ನು ನೆನಪಿಸ್ತಾ ಮತ್ತೆ ಆ ಸ್ಟೆಪ್ಪನ್ನು ಸರಿ ಮಾಡ್ತೀನಿ, ಅದನ್ನು ಹೇಳ್ಕೊಡ್ತೀನಿ. ಹಾಗಾಗಿ ಇದನ್ನು ತುಂಬ ಇಷ್ಟಪಟ್ಟು ಮಾಡಿರಿ. ಕೇವಲ ಮೈನಸ್ಸು ಪ್ಲಸ್ಸು ಎನ್ನುವ ಸರಳ ಕೂಡುವಿಕೆ ಮತ್ತು ಕಳೆಯುವಿಕೆಯಿಂದ ಇರುವಂಥ ಗಣಿತದ ಒಂದು ಮೂಲ ಅಂಶ ಇದು, ಎಲಿಮೆಂಟರಿ ಮ್ಯಾಥಮೆಟಿಕ್ಸ್. ಹಂಗೆ ನೋಡಿದರೆ ನಮಗೆ ಎಕನಾಮಿಕ್ಸ್ನಲ್ಲಿ ತುಂಬ ಅನುಕೂಲ ಇದೆ. ಯಾಕೆ ಅಂದರೆ ಇದನ್ನು ಮುಂದೆ ಅರ್ಥಶಾಸ್ತ್ರದಲ್ಲಿ ಇವುಗಳನ್ನು ಬಳಸೋದು ತುಂಬ ಸುಲಭ ಆಗ್ತದೆ. ಅದಲ್ಲದೆ ನಾನು ಆಗಲೇ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಮುಂದೆ ನೀವೇನು ಡಿಗ್ರಿಯಲ್ಲಿ 5th 6th ಸೆಮ್ನಲ್ಲಿ ಏನು ಎಲಿಜಿಬಲ್ ಆಗ್ತೀರಿ ಡಿಗ್ರಿ ಬೇಸ್ಡ್ ಜಾಬ್ಸಿಗೆ, ಮುಂದೆ ನೀವೇನು ಡಿಗ್ರಿ ಆದಮೇಲೆ ಏನು ಪ್ರಯತ್ನ ಮಾಡ್ತೀರಿ, ಈ ಎಲ್ಲ ಡಿಗ್ರಿ ಬೇಸ್ಡ್ ಜಾಬ್ಸ್ಗಳಿಗೆ ಡಿಗ್ರಿ ಆಧಾರಿತ ಹುದ್ದೆಗಳಿಗೆ ಅಪ್ಲೈ ಮಾಡಿದಾಗ ಒಂದು ಕಂಪಲ್ಸರಿ ರಿಟರ್ನ್ ಟೆಸ್ಟ್ನಲ್ಲಿ ಈ ತರಹದ ಸಂಬಂಧಪಟ್ಟಂಥ ಕೂಡುವಿಕೆ ಕಳೆಯುವಿಕೆ ಮೇಲೆ ನಿರತವಾಗಿರುವ ಸಣ್ಣ ಪ್ರಮಾಣದ ಲೆಕ್ಕಗಳು ಇದ್ದೇ ಇರ್ತವೆ. ಅದಕ್ಕೆ ಇವತ್ತು ನೀವು ಕಲಿಯುವ ಈ ಪೇಪರು ಅಲ್ಲೂ ಸಹ ನಿಮಗೆ ಸಹಾಯ ಮಾಡ್ತದೆ. ಹಾಗಾಗಿ ಆಸಕ್ತಿಯಿಂದ ಕಲೀರಿ. ನೆಕ್ಸ್ಟ್ ನಾನೀಗ ಪ್ರಶ್ನೆಗೆ ಬರ್ತಾ ಇದ್ದೀನಿ ಮಕ್ಕಳು. ಪ್ರಶ್ನೆನ ಈಗಾಗಲೇ ಬರೆದಿದ್ದೀನಿ. ನಾನೀಗ ಪಾಠ ಮಾಡ್ತಾ ಇರೋಂಥ ಟಾಪಿಕ್ ಯಾವುದು ಅಂದರೆ ಬೇಡಿಕೆ ಮತ್ತು ನೀಡಿಕೆ ಬಿಂಬಕಗಳ ಸಹಾಯದಿಂದ ಬೆಲೆ ಮತ್ತು ಪ್ರಮಾಣ ನಿರ್ಧಾರ. ಅವನು ಕೇಳದೆ ಅಂತ ಕೇಳ್ತಾನೆ. ಅವನೊಂದು ಬೇಡಿಕೆ ಬಿಂಬಕವನ್ನು ಕೊಡ್ತಾನೆ, ಮತ್ತೊಂದು ಪೂರಕ ನೀಡಿಕೆ ಬಿಂಬಕವನ್ನು ಕೊಡ್ತಾನೆ. ಅವು ಎರಡನ್ನ ಕೊಟ್ಟು ಸಮತೋಲನ ಬೆಲೆ ಅಥವಾ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ, ಸಮತೋಲನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ, ಅಥವಾ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಇವು 2ಕ್ಕೆ 10 ಮಾರ್ಕ್ಸಿಗೆ ಇರ್ತದೆ. ಚೆನ್ನಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಹಾಗಾದರೆ ಇಲ್ಲೊಂದು ಲೆಕ್ಕ ಬರ್ತಿದ್ದೀನಿ ನೋಡಿ. 11 - 2p ಬೇಡಿಕೆ ಬಿಂಬಕವಾಗಿದೆ. ಅದರಂತೆ 2p + 7 ನೀಡಿಕೆ ಬಿಂಬಕವಾಗಿದೆ. ಇದನ್ನು ಉಪಯೋಗಿಸ್ಕೊಂಡು ಸಮತೋಲನ ಬೆಲೆ ಮತ್ತು ಪ್ರಮಾಣ ಕಂಡುಹಿಡಿಯಿರಿ. ನೀವು ಮಾಡಬೇಕಾಗಿರೋದೇನು? ಸಮತೋಲನ ಬೆಲೆ ಮತ್ತು ಪ್ರಮಾಣ ಕಂಡುಹಿಡಿಯಿರಿ. ಬಿ ನಕ್ಷೆಯಲ್ಲಿ ತೋರಿಸಿ. ನಕ್ಷೆಯಲ್ಲಿ ತೋರಿಸೋದನ್ನು ನಾನು ಅದನ್ನು 2ನೇ ಸೆಷನ್ನಿಗೆ ಮಾಡ್ತೇನೆ. ಮೊದಲು ಈ ಸೆಷನ್ನಲ್ಲಿ ಪೂರ್ತಿ ಸಮತೋಲನ ಬೆಲೆ ಕಂಡುಹಿಡಿಯೋದನ್ನು ಮಾತ್ರ ಸೀಮಿತವಾಗಿ ಹೇಳ್ತಾ ಹೋಗ್ತೀನಿ. ಕಳೆದ ಸೆಷನ್ನಲ್ಲಿ ಬೇಡಿಕೆ ಬಿಂಬಕ ಯಾವುದು ಅಂತ ಗೊತ್ತಾಗಿದೆ. ಎಲ್ಲಿ ಋಣಾತ್ಮಕ ಚಿಹ್ನೆ ಇರ್ತದೋ ಅದನ್ನು ಸಹಜವಾಗಿ ಬೇಡಿಕೆ ಬಿಂಬಕ ಅಂತ ಕರಿತೀವಿ. ಎಲ್ಲಿ ಧನಾತ್ಮಕ ಚಿಹ್ನೆ ಇರ್ತದೋ ಅಲ್ಲಿ ಅದನ್ನ ಪೂರೈಕೆ ಬಿಂಬಕ ಅಥವಾ ನೀಡಿಕೆ ಬಿಂಬಕ ಅಂತ ಕರಿತೀವಿ. ಹಾಗಾದರೆ ಇದನ್ನ ಯಾಕೆ ಋಣಾತ್ಮಕವಾಗಿರುತ್ತೆ? ಮತ್ತೆ ಕಳೆದ ಸೆಷನ್ ವಿಡಿಯೋ ನೆನಪು ಮಾಡ್ಕೊಳ್ಳಿ. ಬೇಡಿಕೆ ಬಿಂಬಕದಲ್ಲಿ ಬೇಡಿಕೆ ಮತ್ತು ಬೆಲೆಗಳ ನಡುವೆ ಋಣಾತ್ಮಕ ಸಂಬಂಧವಿದೆ. ಅಲ್ಲಿ ಋಣಾತ್ಮಕ ಸಂಬಂಧವಿದೆ. ಅದಕ್ಕೆ ಅಲ್ಲಿ ರೇಖೆಯನ್ನು ಹಾಕಿ ತೋರಿಸಿದ್ದೀನಿ. ಎರಡರ ನಡುವೆ ವಿರುದ್ಧ ಸಂಬಂಧವಿದೆ.
ಬೇಡಿಕೆ ಮತ್ತು ಬೆಲೆಯ ನಡುವೆ ವಿರುದ್ಧ ಸಂಬಂಧವಿದೆ. ಆದ ಕಾರಣ ಬಿಂಬಕದ ಮೂಲಕ ಸಮೀಕರಣವನ್ನು ವ್ಯಕ್ತಪಡಿಸಿದಾಗ ಋಣಾತ್ಮಕವಾಗಿ ಕಂಡು ಬರ್ತದೆ ಸಹಜವಾಗಿ. ಇನ್ನು 2p+7 ಅನ್ನೋದು ನೀಡಿಕೆ ಬಿಂಬಕ. ಯಾಕೆಂದ್ರೆ ಪೂರೈಕೆ ಬಿಂಬಕದಲ್ಲಿ ಬೆಲೆ ಮತ್ತು ಪೂರೈಕೆಗಳೆರಡು ಧನಾತ್ಮಕ ಸಂಬಂಧ ಹೊಂದಿವೆ. ಬೆಲೆ ಹೆಚ್ಚಾದಂತೆ ಪೂರೈಕೆ ಹೆಚ್ಚಾಗುತ್ತದೆ, ಬೆಲೆ ಕಡಿಮೆಯಾದಂತೆ ಪೂರೈಕೆ ಕಡಿಮೆಯಾಗುತ್ತದೆ. ಇವೆರಡನ್ನು ಬೇಡಿಕೆ ಬಿಂಬಕ ಮತ್ತು ಪೂರೈಕೆ ಬಿಂಬಕ ಇವೆರಡನ್ನು ಕಳೆದ ಸೆಷನ್ ಅಲ್ಲಿ ಹೇಳಿದ್ದೀನಿ. ಅವುಗಳನ್ನು ನಾನು ಹೊರಗೆ ತಗೊಳ್ತೀನಿ, ತಗೊಂಡು ಅದನ್ನು ಬರೆದು ಆಮೇಲೆ ಬೆಲೆಯನ್ನ ಸಮತೋಲನ ಬೆಲೆ ಕಂಡುಹಿಡಿಯೋದು ಹೇಗೆ ಅಂತ ನೋಡ್ತಾ ಹೋಗೋಣ. ನಮ್ಮ ಈ ಉದ್ದೇಶ ಯಾವುದು? ಸಮತೋಲನ ಬೆಲೆಯನ್ನು ಕಂಡುಹಿಡಿಯೋದು ಮತ್ತು ಪ್ರಮಾಣವನ್ನು ಕಂಡುಹಿಡಿಯೋದು. ನಕ್ಷೆಯಲ್ಲಿ ತೋರಿಸಿ ಅದನ್ನು ನೆಕ್ಸ್ಟ್ ಸೆಷನ್ ಅಲ್ಲಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಈಗ ಮೊದಲು ಬೇಡಿಕೆ ಬಿಂಬಕ ಯಾವುದು ಸ್ಪಷ್ಟವಾಗಿ ಬರ್ತದೆ. ಮೊದಲು ಬೇಡಿಕೆ ಬಿಂಬಕ ಯಾವುದು ಅಂತ ಸ್ಪಷ್ಟವಾಗಿ ಬರ್ತದೆ. ಬೇಡಿಕೆ ಬಿಂಬಕ ಯಾವ್ದು? ಬೇಡಿಕೆ ಬಿಂಬಕ ಇಲ್ಲಿ ನೋಡಿ, ಇದರಲ್ಲಿ ಇಲ್ಲಿದೆ D ಅಂತಂದ್ರೆ ಬೇಡಿಕೆ ಬಿಂಬಕವನ್ನು ಹಾಕ್ತಾ ಇದ್ದೀನಿ. D 11 - 2p. ಈಗ ಪೂರೈಕೆ ಬಿಂಬಕ ಅಥವಾ ನೀಡಿಕೆ ಬಿಂಬಕ ನೋಡ್ತಾನ. ಪೂರೈಕೆ ಬಿಂಬಕ ಇಲ್ಲಿದೆ. S ಸಪ್ಲೈ ಪೂರೈಕೆ. S 2p+7. ಈಗ ಪ್ರಶ್ನೆ ಏನ್ ಕೇಳ್ತಾನೆ? 10 ಮಾರ್ಕ್ಸ್ ಕೇಳ್ತಾನೆ. ಕರೆಕ್ಟ್ ಆಗಿ 10ಕ್ಕೆ 10 ತಗೊಳ್ಬಹುದು. ಇದರಲ್ಲಿ ಪ್ರಶ್ನೆ ಏನ್ ಕೇಳ್ತಾನೆ? ಸಮತೋಲನ ಇವುಗಳನ್ನ 11 - 2p ಬೇಡಿಕೆ ಬಿಂಬಕವಾಗಿದೆ, 2p+7 ನೀಡಿಕೆ ಬಿಂಬಕವಾಗಿದೆ. ಇವುಗಳನ್ನು ಉಪಯೋಗಿಸಿಕೊಂಡು ಸಮತೋಲನ ಬೆಲೆ ಮತ್ತು ಸಮತೋಲನ ಬೆಲೆ ಮತ್ತು ಪ್ರಮಾಣ ಅಥವಾ ಬೆಲೆ ಮತ್ತು ಪ್ರಮಾಣ ಕಂಡುಹಿಡಿಯಿರಿ. ಈಗ ಇದು ಪೂರೈಕೆ ಅಥವಾ ಇದು ನೀಡಿಕೆ ಬಿಂಬಕ ಆಯ್ತು, ಇದು ಪೂರೈಕೆ ಬಿಂಬಕವಾಯಿತು. ಈಗ ನಾವೀಗ ಕಂಡುಹಿಡಿಬೇಕಂದ್ರೆ ಸಮತೋಲನ ಬೆಲೆಯನ್ನ ಕಂಡುಹಿಡಿಬೇಕು. ಸಮತೋಲನ ಬೆಲೆ ಕಂಡುಹಿಡಿಯಲು ನೋಡಿ ಇಲ್ಲಿ ಬರೀತಾ ಇದ್ದೀನಿ. ಸಮತೋಲನ ಬೆಲೆ ಕಂಡುಹಿಡಿಯಲು ನೀವು ಬೇಕಾದ್ರೆ ಅದನ್ನ ಹಂಗೆ ನಾನು ಹೇಳುವ ನಿಧಾನವಾಗಿ ಹೇಳ್ತೀನಿ. ಸೆಷನ್ ಜಾಸ್ತಿ ಆದರೂ ಚಿಂತೆ ಇಲ್ಲ, ನಿಧಾನವಾಗಿ ಹೇಳ್ತೀನಿ. ಬೇಕಾದ್ರೆ ಬರೆದುಕೊಳ್ಳುವ ಸಾಧ್ಯತೆನೂ ನೀವು ಅದನ್ನು ಮಾಡಬಹುದು. ಸಮತೋಲನ ಬೆಲೆ ಕಂಡುಹಿಡಿಯಲು ಬೇಡಿಕೆ ಮತ್ತು ನೀಡಿಕೆಯು ಸಮವಾಗಿದೆ ಎಂದು ತೋರಿಸಬೇಕು. ಸಮತೋಲನ ಬೆಲೆ ಕಂಡುಹಿಡಿಯಲು ಬೇಡಿಕೆ ಮತ್ತು ಪೂರೈಕೆ ಅಥವಾ ಇನ್ಮೇಲೆ ನೀಡಿಕೆ ಅಂತ ಹೇಳ್ಕೊಂತ ಹೋಗ್ತಾನೆ, ಯಾಕಂದ್ರೆ ಬಹುತೇಕ ಪುಸ್ತಕಗಳಲ್ಲಿ ನೀಡಿಕೆ ಅಂತ ಕರೆದಿದ್ದಾನೆ. ಬೇಡಿಕೆ ಮತ್ತು ನೀಡಿಕೆ ಸಮವಾಗಿದೆ ಎಂದು ತೋರಿಸಬೇಕು. D S ಎಂದು ತೋರಿಸಬೇಕು. D S ಅಂತ ಈಗ ತೋರಿಸ್ತೀನಿ ನೋಡಿ. 11 - 2p = 2p+7. ಈಗ ಅವೆರಡು ಸಮಾಂತರ ತೋರಿಸ್ತಾ ಇದ್ದೀನಿ. ಆ ಸಮಾಂತರ ತೋರಿಸ್ಬೇಕಾದ್ರೆ ಸಾಮಾನ್ಯವಾಗಿ ಇದರಲ್ಲಿರುವ ಹಿಂದಿನ ಸೆಷನ್ನಲ್ಲಿ ಹೇಳಿಲ್ಲ, ಸ್ವತಂತ್ರ ಚಲಕಗಳನ್ನು ಬಿಂಬಕದ ಎಡಭಾಗಕ್ಕೆ, ಸ್ವತಂತ್ರ ಚಲಕಗಳೇನಿದ್ದಾರೆ ಅವುಗಳನ್ನು ಬಿಂಬಕದ ಎಡಭಾಗಕ್ಕೆ ಮತ್ತು ಸ್ಥಿರ ಸಂಖ್ಯೆ ಅದಕ್ಕೆ ಅದನ್ನು ವ್ಯಾಖ್ಯಾನ ಮಾಡಿದ್ದೀನಿ. ಸ್ಥಿರ ಸಂಖ್ಯೆಗಳನ್ನು ಬಲಭಾಗಕ್ಕೆ ವರ್ಗಾಯಿಸಬೇಕು. ಅದನ್ನು ನೋಡಿ, ಮತ್ತೆ ಇಲ್ಲಿಂದ ಬರಿತಾ ಹೋಗ್ತೀನಿ, ಇದನ್ನು ತೆಗೆದಿರ್ತೇನೆ. ಇಲ್ಲಿ ಸಣ್ಣ ಬರ್ದಿರ್ತೀನಿ ನೋಡಿ. 11 - 2p = 2p+7. ಹಾಗಾದ್ರೆ ಈಗ ನಾವು ವರ್ಗಾವಣೆ ಏನ್ ಮಾಡಬೇಕಾಗಿದೆ? ಇವು ಎರಡು ಸಮಾಂತರ ತೋರಿಸ್ಬೇಕು, ಆಮೇಲೆ ಈಗ ಅದನ್ನ ವರ್ಗಾಯಿಸಬೇಕು. ಹೇಗೆ ವರ್ಗಾಯಿಸಬೇಕು? ಮೊದಲು ಇದನ್ನ 2 - 2p ಇಲ್ಲಿದೆ, ಇದನ್ನ ಹಾಗೆ ಇಟ್ಟಿದ್ದೀನಿ. ಇಲ್ಲಿ 2p ಇದೆ, ಅದನ್ನ ಈ ಕಡೆಗೆ ಸ್ಥಿರ ಸಂಖ್ಯೆಗಳನ್ನ ಇದನ್ನ ಎಡಭಾಗಕ್ಕೆ, ಸ್ವತಂತ್ರ ಚಲಕಗಳನ್ನ ಬಿಂಬಕದ ಎಡಭಾಗಕ್ಕೆ ತಗೋಬೇಕು. ಇದನ್ನ ಎಡಭಾಗಕ್ಕೆ ಬರಬೇಕಂದ್ರೆ ಇದು ಎಡಭಾಗಕ್ಕೆ, ಈಗ ಇದು ಏನಾಗಿದೆ? 2p ಆಗಿದೆ.
ಅದನ್ನ ಎಡಭಾಗಕ್ಕೆ ತಗೊಂಡ್ರೆ ಈಗದು +2p ಇದೆ, ಪ್ಲಸ್ ಬರ್ದಿಲ್ಲ ಅಷ್ಟೇ, ನಾನಿಲ್ಲಿ ಬರ್ದಿಲ್ಲ. ಹಾಗಾದ್ರೆ ಈ 2p ಅನ್ನ ಎಡಭಾಗಕ್ಕೆ ತಗೊಂಡ್ರೆ ಅವಾಗ ಅದು -2p ಆಗುತ್ತೆ. -2p. ಈ -2p ಮತ್ತು ಈಗಿರುವಂತ -2p, ಇಲ್ಲಿರುವಂತ -2p ಈಸ್ ಈಕ್ವಲ್ ಟು ಇದು 7 ಈ ಕಡೆ ಹಿಂದೆ ಇಟ್ಬಿಡಿ. ಈಗ ಇಲ್ಲಿರುವಂತಹ ಇದನ್ನ ಸ್ಥಿರ ಸಂಖ್ಯೆ ಈ ಕಡೆ ತಗೊಳ್ಳೋಣ. ಸಾಮಾನ್ಯವಾಗಿ ಸ್ಥಿರ ಸಂಖ್ಯೆಯನ್ನ ಬಲಭಾಗಕ್ಕೆ ತಗೊಳ್ಳೋಣ. 11 ಈ ಕಡೆ ತಗೊಳ್ಳೋಣ. ಇದನ್ನ ಇಲ್ಲೇ ಇಟ್ಟಿದ್ದೀನಿ, ಈಗ ಇದನ್ನ ಇಲ್ಲೇ ತಗೊಳ್ತೇನೆ. ಇದು ಈ ಕಡೆಗೆ ಬಂದಾಗ ಏನಾಗುತ್ತೆ ಇದು ಈ ಕಡೆಗೆ ಬಂದಾಗ +11 ಇದೆ, ಅವಾಗ ಅದು -11 ಆಗುತ್ತೆ. -11. ನೆಕ್ಸ್ಟ್ -2 -2p -2p ಅವೆರಡನ್ನು ಕೂಡಿಸ್ಬಿಡಿ. -4p ಇಲ್ಲಿ ನೋಡಿ 7 11 7 ಸಣ್ಣದು 11 ದೊಡ್ಡದು, ಅವಾಗ ಏನಾಗುತ್ತೆ -10. 11 -11ರಲ್ಲಿ 7 ಕಳೆದ್ರೆ -11ರಲ್ಲಿ 7 ಕಳೆದ್ರೆ 4. ಹಾಗಾದ್ರೆ ಈಗ p ಅನ್ನು ಹೊರಗೆ ತಗೊಂಡು p is equal to 4 divided by 4. 4 ಒಂದೇ 4. ಹಾಗಾದ್ರೆ p is equal to 1. ನಾವೀಗ ಬೆಲೆಯನ್ನ ಕಂಡುಹಿಡಿದ್ವಿ. ಬೆಲೆ is equal to ಸಮತೋಲನ ಬೆಲೆ is equal to 1. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಬೇಡಿಕೆ ಬಿಂಬಕ ಮತ್ತು ನೀಡಿಕೆ ಬಿಂಬಕ ಎರಡನ್ನೂ ಸಮವಾಗಿದೆ ಅಂತ ತೋರಿಸ್ಬೇಕು. ಆ ನಂತರ ಸಾಮಾನ್ಯವಾಗಿ ಸ್ವತಂತ್ರ ಚಲಕನ ಬಿಂಬಕದ ಎಡಭಾಗಕ್ಕೆ ಹಾಕಬೇಕು. ಇದನ್ನ ಇದ್ದ ಹಾಗೆ ತಗೊಂಡಿದ್ದೀನಿ. ಇದನ್ನ ಈ ಕಡೆ ತಗೊಂಡಾಗ ಅದು ಮೈನಸ್ ಚಿಹ್ನೆಯನ್ನು ತೋರಿಸುತ್ತೆ. ಇದನ್ನ ಈ +7 ಅನ್ನ ಇಲ್ಲೇ ಇಟ್ಕೊಂಡಿದ್ದೀನಿ, ಇದನ್ನ ಈ ಕಡೆಗೆ ಎಳೆದಿದ್ದೀನಿ. ಹಾಗಾಗಿ ಇದು ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ. ಈಗ -2 -2p ಎರಡನ್ನು ಸೇರಿಸಿದ್ರೆ -4p ಆಯಿತು. ಇಸ್ ಈಕ್ವಲ್ ಟು 11 -11 +7 ಇದೆ. ಅದರಲ್ಲಿ 11 7 4 ಉಳಿತದೆ. ಆದರೆ ಇದು ದೊಡ್ಡ ಯಾವ ಚಿಹ್ನೆ ದೊಡ್ಡದಿದೆ? ಮೈನಸ್ ಚಿಹ್ನೆ ದೊಡ್ಡದಿದೆ, ಅದಕ್ಕೆ ಇದು -4. ಹಾಗಾದ್ರೆ -4 ಇಲ್ಲಿ p ಅನ್ನು ಹೊರಗೆ ತೆಗೆದಿದ್ರೆ -4 ಈ ಮೈನಸ್ ಕೊಟ್ಟು ಈ ಮೈನಸ್ ಕೊಟ್ಟು 4 ಒಂದೇ 1 ಬೆಲೆ ಇಸ್ ಈಕ್ವಲ್ ಟು 1. ಈಗ ನೀವೇನ್ ಕಂಡಿಡಿದ್ರಿ ಅಂದ್ರೆ ಸಮತೋಲನ ಬೆಲೆಯನ್ನ ಕಂಡಿಡಿದ್ರಿ. ಸಮತೋಲನ ಬೆಲೆಯನ್ನ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಈಗ ತೆಗ್ತಾ ಇರ್ತೀವಿ. ಸಮತೋಲನ ಬೆಲೆಯನ್ನ ಬೇಡಿಕೆ ಬಿಂಬಕಕ್ಕೆ ಹಾಕಿದರೆ ಸಮತೋಲನ ಬೆಲೆಯನ್ನು ಸಮತೋಲನ ಬೆಲೆಯನ್ನು ಬೇಡಿಕೆ ಬಿಂಬಕಕ್ಕೆ ಹಾಕಿದರೆ ಸಮತೋಲನ ಪ್ರಮಾಣ ದೊರೆಯುತ್ತದೆ. ಸಮತೋಲನ ಪ್ರಮಾಣ ದೊರೆಯುತ್ತದೆ. ಸಮತೋಲನ ಅಂದ್ರೆ ಪ್ರಮಾಣ ದೊರೆಯುತ್ತದೆ. ಈಗ ಬೇಡಿಕೆ ಬಿಂಬಕಕ್ಕೆ ಹಾಕಬೇಕು. D is equal to 11 - 2p ಬೇಡಿಕೆ ಅದು ಬೆಲೆ. ಸಮತೋಲನ ಬೆಲೆಯನ್ನ ಬೇಡಿಕೆ ಬಿಂಬಕಕ್ಕೆ ಹಾಕಬೇಕು. ಅಂದ್ರೆ ಬೇಡಿಕೆ ಬಿಂಬಕಕ್ಕೆ ಹಾಕಬೇಕಾದ ಸಮತೋಲನ ಬೆಲೆ ಈಗಾಗಲೇ ಕಂಡುಹಿಡಿದಿದ್ದೀರಿ. 1 p is equal to ಎಷ್ಟು ಬಂದಿದೆ? 1 ಬಂದಿದೆ. p is equal to 1 ಆದರೆ D is equal to 1 - 2p D is equal to ಮತ್ತೆ ಇದನ್ನು ಹೀಗೆ ಮಾಡ್ತಾ ಹೋಗ್ತೀವಿ. ಸಿಮಿಲರ್ಲಿ 11 - 2 ಇಂಟು p. ಇದರ ಸಂಬಂಧ ಏನಿದೆ? 2p ಅಂದ್ರೆ 2 ಇಂಟು p. p ಎಷ್ಟಿದೆ? 1. ಹಾಗಾದ್ರೆ 11 - 2 ಒಂದೇ 2. 11 ರಲ್ಲಿ 2 ಹೋದ್ರೆ 9. ಹಾಗಾದ್ರೆ D is equal to 9. ಏನ್ ಮಾಡಿದ್ರಿ? ಸಮತೋಲನ ಬೆಲೆ ಕಂಡುಹಿಡಿದ್ರಿ. ಸಮತೋಲನ ಬೆಲೆಯನ್ನು ಕಂಡುಹಿಡಿದ ನಂತರ ಆ ಸಮತೋಲನ ಬೆಲೆಯನ್ನ ಬೇಡಿಕೆ ಬಿಂಬಕದಲ್ಲಿ ಹಾಕಿ ಪ್ರಮಾಣವನ್ನ ಕಂಡುಹಿಡಿದ್ರಿ. ಇದು ಬೇಡಿಕೆಯ ಪ್ರಮಾಣ. ಇದನ್ನ ಈಗ ಸಮತೋಲನ ಬೆಲೆಯನ್ನ ನೀಡಿಕೆ ಬಿಂಬಕಕ್ಕೆ ಹಾಕೋಣ. ಇದು ಎಷ್ಟು ಬಂದಿದೆ? ನೆನಪಿರಲಿ, ಇಲ್ಲಿ ಬರ್ತೀನಿ ನೋಡಿ.
ಇಲ್ಲಿ ಬರ್ದಿರ್ತೀವಿ ನೋಡ್ರಿ. ಡಿ ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ? 9 ಬಂದಿದೆ. ಡಿ ಇಸ್ ಈಕ್ವಲ್ ಟು 9 ನೆನಪಿರ್ಲಿ. ಸೊ ಈಗ ನೀಡಿಕೆ ಬಿಂಬಕವನ್ನ ಬೇಡಿಕೆ ಬಿಂಬಕ ತೆಗೆದುಬಿಡನೆ, ನೀಡಿಕೆ ಬಿಂಬಕ ಅಂತ ಹೇಳಿ. ನೀಡಿಕೆ ಬಿಂಬಕ ಸಮತೋಲನ ಬೆಲೆಯನ್ನು ನೀಡಿಕೆ ಬಿಂಬಕಕ್ಕೆ ಹಾಕಿದರೆ ಪ್ರಮಾಣ ದೊರೆಯುತ್ತದೆ. ಎಂತಹ ಪ್ರಮಾಣ? ಸಮತೋಲನ ಪ್ರಮಾಣ ದೊರೆಯುತ್ತದೆ. ಈಗ ನೋಡಿ ಹಾಕ್ತೀನಿ. ಎಸ್ ಇಸ್ ಈಕ್ವಲ್ ಟು 2p ಪ್ಲಸ್ 7. 2p ಪ್ಲಸ್ 7. ಹಾಗಾದ್ರೆ p ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ ಅಂತ ನೋಡೋಣ. p ಇಸ್ ಈಕ್ವಲ್ ಟು ಬೆಲೆ ಇಸ್ ಈಕ್ವಲ್ ಟು ಬೆಲೆ ಕಂಡಿಡಿದ ಬೆಲೆ ಎಷ್ಟು? ಸಮತೋಲನ ಬೆಲೆ ಆಗಲೇ ಕಂಡಿಡಿದ್ರಲ್ಲ, ಅದು 1. ಹಾಗಾದ್ರೆ p ಇಸ್ ಈಕ್ವಲ್ ಟು 1 ಆದರೆ s ಇಸ್ ಈಕ್ವಲ್ ಟು 2p. p ಎಷ್ಟಾಗಿದೆ? 1 p. 2p ಅಂದ್ರೆ 2 into p ಪ್ಲಸ್ 7 ಹಾಗಾದ್ರೆ s ಇಸ್ ಈಕ್ವಲ್ ಟು 2 ಅಂದ್ರೆ 2 ಪ್ಲಸ್ 7. ಹಾಗಾದ್ರೆ s ಇಸ್ ಈಕ್ವಲ್ ಟು 2 ಪ್ಲಸ್ 7 9. s ಇಸ್ ಈಕ್ವಲ್ ಟು 9. ಈ ತರ ಬಾಕ್ಸ್ ನಲ್ಲಿ ತೋರಿಸಿ ಮಕ್ಕಳೇ, ಇದನ್ನ ಆನ್ಸರ್ ಅನ್ನ ಬಾಕ್ಸ್ ನಲ್ಲಿ ತೋರಿಸಿ ಅವನಿಗೆ ಆನ್ಸರ್ ಎಷ್ಟು ಕಾಣಬೇಕು ಆನ್ಸರ್ ಪೇಪರ್ ನಲ್ಲಿ. ಸೊ s ಇಸ್ ಈಕ್ವಲ್ ಟು 9. ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು? 9. ಎಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು? 9. ಹಾಗಾದ್ರೆ ಸಮತೋಲನ ಪ್ರಮಾಣ ದೊರೆಯುತ್ತದೆ. ಇಲ್ಲಿಗ ಮಾರ್ಕ್ಸ್ ಕೊಡ್ತಾನೆ. ಮೊದಲನೇದು ಏನ್ ಮಾಡಿದ್ರಿ? ಸಮತೋಲನ ಬೆಲೆ ಕಂಡಿಡಿದ್ರಿ, ಸಮತೋಲನ ಪ್ರಮಾಣ ಆ ಬೆಲೆಯನ್ನ ಬಿಂಬಕಕ್ಕೆ ಹಾಕಿ ಸಮತೋಲನ ಪ್ರಮಾಣವನ್ನ ಕಂಡುಹಿಡಿದ್ರಿ. ಇಲ್ಲಿಗೆ ಇದನ್ನ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇದೇ ಲೆಕ್ಕನ ಒಂದ್ಸಲ ಮತ್ತೆ ನೀವು ಮಾಡ್ಕೊಂತ ಹೋಗ್ರಿ. ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ರಿ. ಈ ಸೆಷನ್ಗೆ ಇದನ್ನು ಇಷ್ಟಕ್ಕೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ಸೆಷನ್ ನಲ್ಲಿ ನಕ್ಷೆ ಇದನ್ನ ಹೇಗೆ ಹೇಳಲಿಕ್ಕೆ ಸಾಧ್ಯ? ಯಾಕಂದ್ರೆ ಪ್ರಶ್ನೆ ಏನಿದೆ? ನಕ್ಷೆಯಲ್ಲಿ ತೋರಿಸಿ ಅಂತ ಐತಿ. ನಕ್ಷೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಇದನ್ನ ಸ್ವಲ್ಪ ಆಸಕ್ತಿಯಿಂದ ನೋಡ್ರಿ. ಮೈನಸ್ ಎಲ್ಲಿ ಬರುತ್ತೆ? ಅದು ಈ ಕಡೆಗೆ ಬಂದ್ರೆ ಪ್ಲಸ್ ಇದ್ದದ್ದು ಯಾಕೆ ಮೈನಸ್ ಆಗುತ್ತೆ? ಇಲ್ಲಿ ಈ ಕಡೆದು ಆ ಬಲಭಾಗಕ್ಕೆ ಬಂದಾಗ ಯಾಕೆ ಮೈನಸ್ ಆಗ್ತದೆ? ಅದನ್ನ ಎಲ್ಲಿ ಮೈನಸ್ ಆಯ್ತು? ಸ್ವತಂತ್ರ ಚಲಕಗಳನ್ನ ಬಿಂಬಕದ ಎಡಭಾಗಕ್ಕೆ ಮತ್ತು ಸ್ಥಿರ ಸಂಖ್ಯೆಗಳನ್ನ ಬಲಭಾಗಕ್ಕೆ ಅವನ್ನು ವರ್ಗಾಯಿಸೋದು ಹೇಗೆ? ಸ್ವಲ್ಪ ನೀವೇ ಈ ಲೆಕ್ಕವನ್ನು ಮಾಡಿ ನೋಡಿ. ಮತ್ತೆ ಈ ಕಂಪ್ಲೀಟ್ ಇನ್ನೊಂದು ಸೆಷನ್ ಆದ್ಮೇಲೆ ಮತ್ತೆ ಒಂದೆರಡು ಲೆಕ್ಕಗಳನ್ನ ಕೊಡ್ತೀನಿ. ಮನೆಯಲ್ಲಿ ಕುತ್ಕೊಂಡು ಮಾಡಿ. ಧನ್ಯವಾದಗಳು.